ಪತ್ರವನ್ನು ಓದೋಣವಾ? ಗುರುಜಿ, ಪತ್ರವನ್ನ ಪುಷ್ಪಲತಾ ಅವರು ಬರೀತಿದ್ದಾರೆ. ಎಲ್ಲಿಂದ ಅಂತ ಹೇಳ್ತಿಲ್ಲ. ಸನ್ಮಾನ್ಯ ಶ್ರೀ ಪೂಜ್ಯ ನರೇಂದ್ರ ಬಾಬು ಶರ್ಮಾ ಗುರುಜಿ ಅವರಿಗೆ ಅನಂತ ಅನಂತ ನಮಸ್ಕಾರಗಳು. ಗುರುಜಿ, ನನ್ನ ಬೆಳಗ್ಗೆ ಆಗೋದೇ ನಿಮ್ಮ ಒಂದು ಕಾರ್ಯಕ್ರಮದ ಮುಖೇನ. ನೀವು ಏನೇ ಹೇಳಿದ್ರು ನಾನು ತಪ್ಪದೆ ಮಾಡ್ತೀನಿ, ಆದ್ರೆ ಅವಕಾಶ ಮಾಡ್ಕೊಡಲ್ಲ ಗುರುಜಿ ಮನೇಲಿ. ಯಾಕಂದ್ರೆ ತೊಂದ್ರೆ ಇವ್ರ ಗಂಡನೇ ಅಂತೆ ಗುರುಜಿ. ಅವ್ರ ಹೆಸರು ಕೃಷ್ಣ ಅಂತೆ. ಮದ್ವೆ ಆಗಿ 15 ವರ್ಷ ಆಗಿದೆ ಗುರುಜಿ. ಇಬ್ರು ಗಂಡ್ಮಕ್ಳಿದ್ದಾರೆ. ಅವ್ರಿಗೆ ಅನುಮಾನ ಅಂದ್ರೆ ಅನುಮಾನ ಗುರುಜಿ. ಮದ್ವೆ ಆದ ನೆಕ್ಸ್ಟ್ ದಿನದಿಂದಾನೇ ಅವರು ಕೇಳಕ್ ಶುರು ಮಾಡಿದ್ರು, ಬೇರೆಯವ್ರ ಜೊತೆ ನಿನಗೆ ಸಂಬಂಧ ಇರಬೇಕು, ನನಗೆ ಗೊತ್ತು ಅಂತ. ಅಣ್ಣಂದಿರ ಜೊತೆ ಮಾತಾಡಿದ್ರು ಕೂಡ ಸಹಿಸಲ್ಲ. ಸ್ನೇಹಿತರು ಭಾವ ಮೈದ್ನ ಅನ್ನೋ ಒಂದು ಇದೇ ಇಲ್ಲ ಗುರುಜಿ. ಎಲ್ಲರ ಜೊತೆನೂ ಕಟ್ತಾರೆ ನನ್ನ ಹೆಸರನ್ನ. ನಂಗೂ ನೋಡಿ ನೋಡಿ ಸಾಕಾಗಿದೆ. 1 ವರ್ಷ ನಾನು ನನ್ನ ತಂಗಿ ಮನೆಯಲ್ಲಿದ್ದೆ. ಆಮೇಲೆ ಮತ್ತೆ ನಾನು ಸರಿ ಹೋಗಿದ್ದೀನಿ ಅಂತ ಕರ್ಕೊಂಡ್ಬಂದು ಮತ್ತೆ ಹಂಗೆ ಮಾಡ್ತಾರೆ, ಹೊಡಿತಾರೆ, ಬಡಿತಾರೆ. ಬಹಳ ಜಾಣರು. ಎಲ್ಲರ ಮುಂದೆ ನನ್ನ ಮರ್ಯಾದೆ ತೆಗಿತಾರೆ, ನಂದೇ ತಪ್ಪು ಅನ್ನೋ ಹಾಗೆ ಮಾಡ್ತಾರೆ. ನೀವು ಹೇಳಿದ ಹಾಗೆ ನಾನು ಏನಾದ್ರೂ ಪೂಜೆ ಮಾಡಕ್ ದೇವಸ್ಥಾನಕ್ಕೆ ಹೋದ್ರೆ ಮಾಟ ಮಂತ್ರ ಮಾಡಿಸ್ತಾ ಇದ್ಯಾ ಅಂತ ಹೆಸರು ಕಟ್ತಾ ಇದಾರೆ ಗುರುಜಿ. 5 ದೀಪಗಳನ್ನ ಹಚ್ಚದೆ ಅದಕ್ಕೂ ಕೂಡ ಚೆನ್ನಾಗಿ ಹೊಡೆದ್ರು. ನಾನು ಏನ್ ಮಾಡ್ಲಿ, ಎಲ್ಲೂ ಹೋಗಕ್ಕಾಗ್ತಾ ಇಲ್ಲ. ಹಾಗೆ ನಾದ್ನಿ ತುಂಬಾ ಹೇಳ್ಕೊಡ್ತಾಳೆ, ಅವಳು ಹಾಕಿದ ಗೆರೆ ದಾಟಲ್ಲ ಅಂತ ಹೇಳ್ತಿದ್ದಾರೆ ಗುರುಜಿ. ಆಕೆ ಹೆಸರೇನು? ಪುಷ್ಪಲತಾ. ಪುಷ್ಪಮ್ಮ, ಇಂಥ ಗಂಡ ಇರೋಕ್ಕಿಂತ ಹೋಗ್ಬಿಡೋದು ವಾಸಿ. ಯಾಕೆಂದ್ರೆ ಪ್ರತಿಯೊಬ್ಬನಿಗೂ ದಿನನಿತ್ಯ ಸಾಯಕ್ಕಿಂತ ಒಂದು ದಿವಸ ಸತ್ರೆ ಅಳ್ಬೋದು. ದಿನ ಯಾರು ಸಾಯ್ತಾರೆ ಅನ್ನೋತೀರ ಪ್ರತಿಪೂರ್ವಕವಾಗಿ ದಿನ ಆಳಕ್ಕಾಗೋದಿಲ್ಲ. ಇಂಥ ಒಂದು ಸಂಸಾರಗಳೆಲ್ಲ ಬೇಕೆ? ಖಂಡಿತ ಬೇಡ. ನಾನೇನು ಹೇಳ್ತೀನಿ, ಸಜೆಷನ್ನು, ಇಂಥವರಿಂದ ದೂರ ಇದ್ದು ರಾಮಕೃಷ್ಣ ಅಂತ ನಿಮಗೆ ಆದಿರ್ತಕ್ಕಂಥ ತಂಗಿನೋ ಅಥವಾ ಯಾವ್ದಾರೋ ತಂದೆ ತಾಯಿನೋ ಜೊತೆಗಿದ್ರೆ ಅವ್ರು ನೋಡಿಕೊಂಡು ನಿಮ್ಮ ಮಕ್ಕಳು ನೋಡ್ಕೊಂಡು ಆನಂದವಾಗಿದ್ದು. ಇವ್ರು ಯಾವ ಕಾಲಕ್ಕೂ ನಾಯಿಬಾಲ ಡೊಂಕು ಎಷ್ಟೇ ಸರಿಪಡಿಸಿದ್ರು ಪರಿವರ್ತನೆ ಆಗಲ್ಲ. ಹೆಸರು ಬೇರೆ ಕೃಷ್ಣ ಅಂತ, ಮಾಡೋ ಕೆಲಸವಿಲ್ಲ. ಗೋಪಿಕಾ ಸ್ತ್ರೀಗೆ ಇವನಿಗೆ ಇರಬಹುದು ಯಾವ್ದಾದ್ರು ಒಂದು ಸಂಬಂಧ. ಅದನ್ನು ಬಿಟ್ಟು ಯಾವ ಕಾಲಕ್ಕೂ ಹೆಂಡತಿ ಮೇಲೆ ಅನುಮಾನ ಪಡ್ತಕ್ಕಂಥ ಗಂಡ ಒಂದ್ಸಲಿ ಸರಿ, 2 ಸಲ ಸರಿ, ಯಾವತ್ತಾದರೂ ಒಂದು ಅನಾಸ್ಪದವಾಗಿ ಒಂದು ದಶೆ ಬಂದರೆ ಹಾಗೆ ಅಂದರೆ ಹುಟ್ಟು ಗುಣ ಇದು, ಸುಟ್ಟರೂ ಹೋಗಲ್ಲ. ಆದ್ದರಿಂದ ಇಂಥ ಒಂದು ಗಂಡಂದರು ಯಾವ ಕಾಲಕ್ಕೂ ಜೀವನ ಪರ್ಯಂತ ಸರಿ ಹೋಗಲ್ಲ ಅನ್ನೋದಕ್ಕೆ ಕಾರಣ ಏನು ಅಂದರೆ, ಯಾವತ್ತು ಹಿತ್ತಾಳಿ ಕಿವಿಯಾಗಿರ್ತಾನೋ ಅವನ ಜೀವನ ಪೂರ್ತಿ ಕೇತು ಜೊತೆ ಶನಿ ಕೂತ್ಕೊಂಡೇ ಇರ್ತಾನೆ ಅಂತ ಅರ್ಥ. ಈ ಕೇತು ಜೊತೆ ಶನಿ ಕೂತ್ಕೊಂಡಿರೋರು ಯಾವತ್ತೂ ಅಕ್ಕ ತಂಗಿರ ಮಾತನ್ನ, ತಾಯಿಂದ್ರ ಮಾತನ್ನ, ಚಂದ್ರನೂ ಅಕಸ್ಮಾತ್ ನೋಡ್ತಾ ಇದ್ದರೆ ತಾಯಿಂದ್ರ ಮಾತನ್ನ 24 ಗಂಟೆ ಕೇಳ್ತಾನೆ ಇರ್ತಾನೆ. ನೋಡಿ, ಯಾವತ್ತಾದ್ರೂ ಗಂಡಂದ್ರಾಗಿದ್ದವರು ನೀವು ನಿಜವಾದ ಗಂಡಸೇ ಆಗಿದ್ರೆ ಹೆಂಡತಿಯನ್ನ ಮದುವೆ ಮಾಡ್ಕೊಂಡ ಮೇಲೆ ಅವಳ ಹೆಂಡತಿಯ ಧರ್ಮಪತ್ನಿ ಒಂದು ಸರಿ ನಂಬಿಕೆ ಇಟ್ಕೊಂಡ ಮೇಲೆ ಮದುವೆ ಮಾಡ್ಕೊಳ್ಳೋದು. ಆ ನಂಬಿಕೆ ಇಟ್ಕೊಂಡ್ಮೇಲೆ ಮದುವೆ ಮಾಡ್ಕೊಂಡ್ಮೇಲೆ ಮುಗಿದೋಯ್ತು. ಏನೇ ಆದ್ರೂ ಅವಳ ಮೇಲೆ ಅನುಮಾನ ಪಡಬಾರ್ದು. ಯಾವ ಕಾಲಕ್ಕೂ ಈ ರೀತಿ ಅನುಮಾನ ಪಡ್ತಕ್ಕಂಥದ್ದು ಏನು ಅಂದರೆ, ಎಲ್ಲೋ ಯಾವುದೋ ಕಾಲಕ್ಕೂ ಮದುವೆ ಲವ್ ಮ್ಯಾರೇಜ್ ಮಾಡ್ಕೊಂಡು ಬಂದ್ಬಿಟ್ಟಿದ್ರೆ ಇವಳು ಗ್ಯಾರಂಟಿನ ಇನ್ನೊಬ್ಬಳು ಲವ್ ಮಾಡಿದ್ರ ಮಟ್ಟದ್ರ ಅಂತ ಲವ್ ಮ್ಯಾರೇಜ್ ಮಾಡ್ಕೊಂಡಿರೋರೇ ಇವತ್ತು ಸಂಸಾರ ಚೆನ್ನಾಗಿ ನಡೆಸ್ತಾ ಇರಬೇಕಾದ್ರೆ ಅರೇಂಜ್ ಮ್ಯಾರೇಜ್ ಮಾಡ್ಕೊಂಬಂದು ನಿಮ್ಗೆ ಏನು ದೊಡ್ಡ ರೋಗ ನಿಮ್ಮ ಹೆಂಡತಿ ನಿಂಗೆ ಗೋಳ್ಕೊಳ್ಳೋಕ್ಕೆ? ನಿಜವಾಗ್ಲೂ ಮನುಷ್ಯ ಅಲ್ಲ ಕಣೆಯ ನೀನು. ಅದಕ್ಕೋಸ್ಕರ ಜೀವನ ಪರ್ಯಂತ ನಿಮಗೆ ಪರಿಹಾರ ಅಂದರೆ ಈಗ ಮನುಷ್ಯನಿಗೆ ಸರಿತಿದ್ದುಪಡಿಸ್ಕೊಳ್ಳೋಕ್ಕೆ ಬೇಕೇ ಬೇಕು ಅಂತ ನೀನು ಅಳ್ತಾ ಇರೋದ್ರಿಂದ ಒಂದು ಮಂತ್ರವನ್ನು ಹೇಳ್ಕೊಡ್ತೀರಿ. ಅದಕ್ಕೆ ಆ ಮಂತ್ರವನ್ನು 108 ಸಲ ಹೇಳ್ಕೊಳ್ಬೇಕು. ಮಾಟ ಮಂತ್ರ ಅಂತ ಬೇರೆ ಹೇಳ್ತಾನೆ. ಮಾಟ ಮಂತ್ರ ಮಾಡಿಸೋ ಹಾಗಿದ್ರೆ ಈ ರೀತಿ ಮಕ್ಕಳು ಹುಟ್ಟತಾನೆ ಇರಲಿಲ್ಲ. ಖಂಡಿತ ಯಾವ ಕಾಲಕ್ಕೂ ಗಂಡ ಹೆಂಡತಿರ ಮಧ್ಯೆ ಮಾಟ ಮಂತ್ರ ಯಾರಾದ್ರೂ ಮಾಡಿಸ್ತಾರೆ. ಕೆಲವ್ರು ಏನು ಅಂದರೆ, ಗಂಡಂದ್ರು ನಮ್ಮ ವಶೀಕರಣ ಆಗಲಿ ಅಂತ ವಿಚಾರ. ಈಗ ನಾನು ಟಿ ವಿಲಿ ಒಂದು ಕಾರ್ಯಕ್ರಮ ನಿಮ್ಗೆ ವಿಚಾರ ಹೇಳಿದೆ ಅಂತ ಇಟ್ಕೊಳ್ಳಿ. ಈ ಮಂತ್ರನ ಒಂದು ಆಗತ್ತೆ, ಈ ನಿಮ್ಮ ನಾದ್ನಿನೇ ಏನಾದರೂ ಮಾಡಿಸಿರ್ತಾಳ, ಗಂಡನಿಗೆ ಹೇಳ್ಕೊಡ್ತಾಳ ಅಂತಾರೆ. ಈ ಮಂತ್ರ ಹೇಳ್ಕೊಟ್ರೆ ನೋಡೋ ಅವ್ರು ಹೇಳ್ಕೊಟ್ಟಿದ್ದಾರೆ, ಇವಳು ಮಾಡಿ ಮಾಡ್ತಾಳೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ರಹಸ್ಯವಾಗಿ, ನೀವು ಅಲ್ಲಿ ಫೋನ್ ನಂಬರ್ ಕೊಟ್ಟಿದ್ದೀರಾ, ಭಾಳ ಸಂತೋಷ. ಆ ಫೋನ್ ನಂಬರ್ ಮುಖಾಂತರವಾಗಿ ಆ ಮಂತ್ರ ಹೇಳ್ಕೊಡ್ತೀನಿ. ಯಾಕೆಂದರೆ ಪಾಪ ನೀವು ಆ ಮಂತ್ರ ಏನು ಹೇಳ್ತೀನಿ ನಿಮ್ಮ ನಾದಿನಿ ಗೊತ್ತಾಗ್ಬಿಟ್ರೆ, ಅದಕ್ಕೋಸ್ಕರ ಆ ನಾದಿನಿ ಅವಳು ನೋಡ್ತಾ ಇದ್ದಾಳೋ, ಅವಳು ಅಕಸ್ಮಾತ್ ನೋಡದೇ ಇದ್ರೆ ಅವಳು ಫ್ರೆಂಡ್ ಆದರೂ ಹೇಳ್ತಾಳೆ. ಇನ್ನೊಂದು ರೀತಿ ನಿಮ್ಮ ಮನೆ ಸಂಸಾರ ಬಿಟ್ಟು ಇನ್ನೊಬ್ಬರ ಮನೆ ಸಂಸಾರ ವಿಚಾರಕ್ಕೆ ಹೋಗಬೇಕು, ಬಲಿ ಹಾಕ್ಬಿಡ್ತೀನಿ. ಯಾವಾಗ ಅಂದರೆ ನಮ್ಮ ಭದ್ರಕಾಳಿಗೆ ಹೇಳಿ ಯಾವ ರೀತಿಯಾದ ಬಲಿ ಹಾಕಬೇಕು ಅಂದರೆ, ಇನ್ನೊಬ್ಬ ನಾರಿ ಪ್ರತಿಯೊಬ್ಬ ಧರ್ಮದಲ್ಲೂ ನೀನು ಒಂದು ಹೆಣ್ಣು ಅಂತ ಮರೆತು ಯಾವ ರೀತಿ ದೋಷ ಮಾಡ್ತಾ ಇದೆಯಾ ಅದೇ ಭದ್ರಕಾಳಿ ಬಲಿ ತೊಗೊಂಡ್ಬಿಡ್ತಾಳೆ. ಹುಷಾರ್. ಅದರಿಂದ ಇನ್ನು ಮೇಲೆ ಸಂಸಾರ ನೋಡ್ಕೊಂಡ್ರೆ ಉತ್ತಮ, ಇಲ್ಲದೆ ಇದ್ರೆ ಹುಚ್ಚಿಯಾಗಿ ಬೀದಿ ಅಲಿಯೋ ಥರ ಮಾಡಿಸ್ಬಿಡ್ತೀನಿ. ಹುಷಾರ್. ಆ ರೀತಿಯಾಗಿ ಆ ಜಗನ್ಮಾತೆಯಲ್ಲಿ ನಾನೇ ಪ್ರಾರ್ಥನೆ ಮಾಡಿ ಯಾಚನೆ ಮಾಡ್ತೀನಿ, ನಿಮ್ಮ ಸಂಸಾರ ಸರೋಗ್ಲಿ. ಆದರೆ ಮೊದಲನೇಗೆ ಆದ್ಯ ಕರ್ತವ್ಯ, ಈ ಥರ ಇಷ್ಟೊಂದು ಗೋಳಿಕೊಳ್ಳೋ ವ್ಯಕ್ತಿ ಜನ್ಮ ಜನ್ಮದಲ್ಲಿ ಯಾರಿಗೂ ಬೇಡ ಅಂತ ಈ ಮುಖಾಂತರವಾಗಿ ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು ಪುಷ್ಪಲತಾ ಅವರೇ ಪತ್ರವನ್ನ ಬರೆದಿದ್ದಕ್ಕಾಗಿ. ಗುರುಜಿ, ಹುಬ್ಬಳ್ಳಿಯಿಂದ ಸುನೀತಾ ಅವರು ಪತ್ರವನ್ನ ಬರೀತಿದ್ದಾರೆ. ಸಂತಾನ ಪ್ರಾಪ್ತಿಗೋಸ್ಕರ ಈ ಪತ್ರವನ್ನ ಬರೀತಿದ್ದಾರಂತೆ ಗುರುಜಿ. 10 ವರ್ಷ ಆಗಿದೆ, ಆದ್ರೂ ಮಕ್ಕಳಾಗಿಲ್ಲ ಗುರುಜಿ. ನನಗೆ 36 ವರ್ಷ, ನಮ್ಮ ಯಜಮಾನರಿಗೆ 41 ವರ್ಷ. ಇನ್ನೊಂದು ವಿಷಯ ಏನಂದ್ರೆ ಗುರುಜಿ, ನನ್ಗೆ 2 ಸಲ ಅಬೋರ್ಷನ್ಸ್ ಆಗಿದೆ. ಮುಂದೆ ಮಕ್ಕಳು ಆಗಬಹುದಾ? ನಾವು ತುಂಬಾ ಕಾತರದಿಂದ ಕಾಯ್ತಾ ಇದೀವಿ. ಏನಕ್ಕೆ ಎಲ್ಲರೂ ಆಡ್ಕೋತಾರೆ ಗುರುಜಿ, ಏನ್ ಮಾಡೋದು? ದಯವಿಟ್ಟು ಪರಿಹಾರ ತಿಳಿಸಿ ಅಂತ ಕೇಳ್ತಿದ್ದಾರೆ.
ನೋಡಿ, ನೀವು ನಿಮ್ಮ ಯಜಮಾನರು ಯಾವ ಕಾಲಕ್ಕೂ ಗ್ರಹಗತಿನಲ್ಲಿ ಮಕ್ಕಳು ಆಗ್ತಾರಾ ಇಲ್ವಾ ಅಂತ ಫಸ್ಟು ಜಾತಕಗಳನ್ನ ನೋಡ್ಕೊಂಬಿಡೋಣ. ಆ ಜಾತಕಗಳಿಗೆ ನೀವಿಬ್ಬರು ಬರಬೇಕು. ಏನು ತ್ಯಾಗ ಮಾಡ್ತೀರಾ ಅಂತ ಮೊದಲಾಗಿ ರೆಡಿ ಇರಬೇಕು. ನೀವು ಕೆಲವೆಲ್ಲ ತ್ಯಾಗ ಮಾಡಿದ್ರೇ ಮಕ್ಕಳಾಗೋದು. ಕೆಲವರು ತ್ಯಾಗ ಮಾಡೋದೇ ಇಲ್ಲ ಅಂತಾರೆ. ಅಯ್ಯೋ ಬಿಡಲ್ಪ, ನಾನು ಯಾವಾಗಿದ್ರೂ ಫಸ್ಟ್ ಕ್ಲಾಸಾಗಿ ಚಿಕನ್ ತಿಂದೇ ಅಭ್ಯಾಸ ಅಂತ ನಾನು. ನೋಡಿ, ಒಂದೊಂದ್ಸಲಿ ರಾಹು ಏನು ಮಾಡ್ತಾನೆ, ತ್ಯಾಗ ಮಾಡಿದ್ರೆ ನೀನೇನು ತ್ಯಾಗ ಮಾಡ್ತೀಯ ನಾನು ನಿನಗೆ ಕೊಡಬೇಕು ಅಂದರೆ ಮಕ್ಕಳು ಕೊಡೋವನೇ ರಾಹು. ಅವನು ಮಕ್ಕಳು ಕೊಡಬೇಕಾದ್ರೆ ಹಾವಿನ ರೂಪದಲ್ಲೇ ಕೊಡೋದು. ಅದಕ್ಕೆ ಹಾವುಗಳು ಏನು ಹೇಳುತ್ತೆ, ನೀನು ಮಾಂಸಾಹಾರ ತ್ಯಜಿಸು, ತದನಂತರ ಮಕ್ಕಳ ಭಾಗ್ಯವನ್ನು ಕೊಡ್ತೀನಿ. ಯಾಕೆ ಬೇರೆಯವರೆಲ್ಲ ಮಾಂಸ ತಿಂದಿರೋ ಮಕ್ಕಳಾಗಿಲ್ವಾ ಅಂದರೆ, ಯಾವ ಕಾಲಕ್ಕೂ ಗುರು ಬಲ ಇರುತ್ತೆ, ಅಥವಾ ಶನಿಯ ಪ್ರಭಾವ ಇರುತ್ತೆ, ಅಥವಾ ಯಾವ ಕಾಲಕ್ಕೂ ಅವರಿಗೆ ಸೂರ್ಯನ ನಾಡಿ ಚೆನ್ನಾಗೇ ಇರುತ್ತೆ, ಒಳ್ಳೆ ಸ್ಥಾನದಲ್ಲಿ ಕೂತಿರ್ತಾನೆ. ಇವರುಗಳಿಗೆ ಖಂಡಿತ ಮಕ್ಕಳಾಗ್ತಾರೆ. ಈ ದೋಷಗಳಿದ್ದು ಸಂಸಾರ ಪರಿವಂತರ, ವಂಶ ಪಾರಂಪರ್ಯವಾಗಿ ದೋಷವಿದ್ದು ಮಕ್ಕಳೇ ಆಗಲ್ಲ ಅನ್ನೋರು ಕೂಡ ಮಕ್ಕಳು ಆಗತ್ತೆ. ಯಾವಾಗ? ನಾಗದೇವತೆ ಸಾಕ್ಷಾತ್ ಸುಬ್ರಹ್ಮಣ್ಯ ಇವರುಗಳ ಮುಖಾಂತರ ಮಾತ್ರನೇ. ಇಡೀ ಜಗತ್ತಲ್ಲಿ ಸಂತಾನ ಅಭಿವೃದ್ಧಿ ಆಗಬೇಕು ಅಂದರೆ ನಾಗಪ್ಪನಿಂದಾನೆ. ಅದರಿಂದ ನೀವು ಏನು ಮಾಡಬೇಕು? ಮಡಿ, ಅನುಷ್ಠಾನ, ತ್ಯಾಗ, ಈ ಮೂರನ್ನು ಮಾಡಲೇಬೇಕು. ಮಡಿ, ಅನುಷ್ಠಾನ, ತ್ಯಾಗ. ಈ ಮಡಿಯ ಅನುಷ್ಠಾನ ಅಂದ್ರೇನೋ, ಮಡಿ ಅಂದರೆ ನಾನು ಈ ವ್ರತವನ್ನು ಮಾಡ್ತೀನಿ ಅಂತ ಒಂದು ಸಂಕಲ್ಪ ಮಾಡಿ ಗಂಡ ಹೆಂಡತಿ ಇಬ್ಬರು ಒಪ್ಕೋಬೇಕು. ಗಂಡ ಹೇಳ್ಬಿಟ್ಟು ಹೆಂಡತಿ ಹೇಳ್ತಾ ಇದ್ರೆ ನಿಮ್ಮಿಬ್ಬರಿಂದ ಮಕ್ಕಳಾಗಬೇಕು, ಅಭಿವೃದ್ಧಿ ಆಗಬೇಕು. ಅರ್ಥ ಆಯ್ತಾ? ಅನುಷ್ಠಾನ ಅನ್ನೋದು ನೀವು ಆ ಸಿದ್ಧಿಯನ್ನು ಪಡಿಸ್ಕೋಬೇಕು. ಇವತ್ತೊಂದು ದಿವಸ ಮಾಡ್ಬಿಟ್ಟು ನಾಳೆ ಬೆಳಗ್ಗೆ ಅಯ್ಯೋ ಬಿಡಿ ಮಾಡೋ ಕೆಲಸವಿಲ್ಲ ಅನ್ನೋ ಥರ ಮಾಡಿಕೊಂಡ್ರೆ ಪ್ರಯೋಜನವಿಲ್ಲ. ಆಮೇಲೆ ಕೊನೆಯದಾಗಿ ಫಲವನ್ನು ಅಪೇಕ್ಷೆ ಮಾಡ್ತಕ್ಕಂಥವ್ರು ಸಿದ್ಧಿ ಸಾಧನೆ. ಆ ಸಿದ್ಧಿ ಸಾಧನೆ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು? ಮನೆ ದೇವರು, ಇಷ್ಟ ದೇವರು, ಗ್ರಾಮ ದೇವರು ಇದನ್ನು ಸ್ಮರಣೆ ಮಾಡ್ಕೊಳ್ಳದೆ, ಅದಲ್ಲದೆ ವಿಚಾರಪೂರ್ವಕವಾಗಿ ಆ ಸುಬ್ರಹ್ಮಣ್ಯನ ಭದ್ರವಾಗಿ ಇಟ್ಕೋಬೇಕು. ಸುಬ್ರಹ್ಮಣ್ಯನ ಯಾವ ರೀತಿ ಇಟ್ಕೋಬೇಕು? ನೀವುಗಳು ನಾವು ಯಾವ ಕಾಲಕ್ಕೂ ಆ ದೋಷಗಳ ಮುಖಾಂತರವಾಗಿ ಪರಿವರ್ತನೆ ಆಗಬೇಕಾ ಅಂದರೆ, ಪ್ರತಿಯೊಬ್ಬರಿಗೂ ಏನು ಹೇಳ್ತಾ ಇದ್ದೀನಿ, ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧಿ, ಆಜ್ಞಾ, ಸಹಸ್ರಾರ, ಷಟ್ಚಕ್ರೋಪಾಸನೆ ಅಂತ ಏನು ಹೇಳ್ತೀವಿ. ಹಿಂದ್ಗಡೆಯಿಂದ ನೋಡಿ ಕರೆಕ್ಟಾಗಿ ತಲೆಯ ಭಾಗ 3 ತಲೆ ಹಾವಿದ್ದ ಹಾಗೆ ನಮ್ಮ ದೇಹಗಳು. ಮೇಲಿಂದ ವರ್ಟಿಬ್ರಾ ಅನ್ನೋದು ಬೆನ್ನೆಲುಬೇನಿದೆ, ಅದು ಗುದದ್ವಾರದಿಂದ ಹಾವಿನ ರೂಪದಲ್ಲೇ ಇರುತ್ತೆ. ಅದು ಕೇತು ಮುಖಾಂತರ ಸರ್ಪಯೋಗದಲ್ಲೇ ಇರುತ್ತೆ. ಇಬ್ಬರು ಹಾವುಗಳು ದೋಷಗಳಿಲ್ಲದೆ ಸರಿತಿದ್ದುಪಡಿಸ್ಕೊಂಡು ಆ ಮಕ್ಕಳಾಗಬೇಕು. ಹೌದಾ? ಅದರಲ್ಲಿ ಯಾರಿಗೆ ದೋಷ ಇದೆ, ಯಾರಿಗೆ ಸರಿ ಇಲ್ಲ, ನಿಮ್ಮಿಬ್ಬರಿಗೂ ಆಗತ್ತಾ ಇಲ್ವನ್ನೋ ಜಾತಕ ನೋಡಬೇಕು. ನೀವಿಬ್ಬರು ಜಾತಕ ಕಳಿಸಿಲ್ಲ. ಆದ್ದರಿಂದ ಅಕಸ್ಮಾತ್ ಇಲ್ಲಿ ಇರ್ತಕ್ಕಂಥ ನಂಬರ್ನ ತಗೊಂಡು ನೀವುಗಳು ಭೇಟಿ ಮಾಡಿದ ಪಕ್ಷದಲ್ಲಿ ಇಬ್ಬರು ಫಸ್ಟು ತ್ಯಾಗ ಮಾಡ್ತೀರಾ ಅಂತ ರೆಡಿಯಾಗಿರಿ. ಆಮೇಲೆ ಜಾತಕದಲ್ಲಿ ಒಂದೇ ಸಲ ಹೇಳ್ಬಿಡ್ತೀನಿ, ಖಂಡಿತ ಮಗು ಆಗತ್ತಾ ಇಲ್ವಾ ಅಂತ. ಅಥವಾ ನಿಮ್ಗೆ ಯಾರಾದರೂ ಗೊತ್ತಿರೋರು ಯಾರಾದರೂ ಜ್ಯೋತಿಷಿಗಳಿದ್ರೆ, ಮಹಾಪಂಡಿತರಿದ್ರೆ ಅವ್ರಿಗದು ತೋರಿಸ್ಕೊಳ್ಳಿ. ಫಸ್ಟ್ ಆಗತ್ತಾ ಇಲ್ವಾ. ಸುಮ್ಮನೆ ಮಗು ಆಗತ್ತೆ, ಇದು ಔಷಧಿ ತಗೊಳ್ಳೋದು, ಆ ಡಾಕ್ಟರ್ ಹತ್ರ ಹೋಗೋದು, ಈ ಡಾಕ್ಟ್ರು, ಇಲ್ಲಿ ಫಲವೇ ಇಲ್ಲದಿದ್ದಾಗ ಫಲ ಬರುತ್ತೆ ಅಂತ ಕೂಡ ಅಲ್ಲಿ ಹಳೆಯ ಬದಲು ಬರೆದಿರಬೇಕು. ಬರೆದಿದ್ರೆ ಮಾತ್ರ ಪ್ರಯತ್ನ ಪಡಬಹುದು. ಆವಾಗ ಆ ಭಗವಂತನ ಪ್ರಯತ್ನ ಜೊತೆಗೆ ಆ ದೈವಶಕ್ತಿ ಜೊತೆಗೆ ನಿಮ್ಮ ಪ್ರಯತ್ನ ಇದ್ದರೆ ಖಂಡಿತವಾಗ್ಲೂ ಸಂತಾನವಾಗುತ್ತೆ. ಆದರೆ ನೀವುಗಳು ಏನು ಮಾಡ್ತೀರಾ, ದೋಷಗಳನ್ನ ಇಟ್ಕೊಂಡು ಯಾರಿಗೋ ಗೊತ್ತಿಲ್ಲದೆ ಇದ್ದವ್ರು ತೋರಿಸ್ಬಿಟ್ಟು ಅವ್ರುಗಳು ಸರಿಯಾಗಿ ಹೇಳದೇ ಇದ್ರೆ ನೀವು ಹೀಗೆ ಹುಚ್ಚಿರ್ತಾರ, ಈ ಮಗು ಆಗುತ್ತೆ, ಆ ಮಗು ಆಗುತ್ತೆ. ನೋಡಿದ್ರೆ ವೀಕ್ಷಕರೇ, ಈ ವಿಚಾರಪೂರ್ವಕವಾಗಿ ನಿಮ್ಗೆ ಇನ್ನೊಂದು ಸೂಚನೆ ಕೊಡ್ತಾ ಇದ್ದೀನಿ. ಮಕ್ಕಳೇ ಇಲ್ಲ ಅಂತ ಎಷ್ಟು ಜನ ತಪಸ್ತಾ ಇದ್ರು, ನೀವುಗಳು ಕೆಲವರು ಮಕ್ಕಳಿದ್ರು ಗಂಡು ಮಗುನೇ ಬೇಕು, ಗಂಡು ಮಗುನೇ ಬೇಕು ಅಂತ ಒದ್ದಾಡ್ತಿರೋ ಒಂದಷ್ಟು ಜನ ವಂಶ ಪಾರಂಪರ್ಯವಾಗಿ ಏನು ವಂಶ ಬೆಳಿಬೇಕು ಅಂತ ಒದ್ದಾಡ್ತಿದ್ದೀರಾ. ಏನು ಹೇಸಿಗೆ ಜನನು. ಇನ್ನು ಮೇಲೆ ತಿಳ್ಕೊಳ್ಳಿ, ಎಷ್ಟೋ ಜನಕ್ಕೆ ಬರೀ ಲವ್ ಮ್ಯಾರೇಜೇ, ಎಷ್ಟು ಜನಕ್ಕೆ ಇನ್ನು ಮೇಲೆ ಲವ್ ಮ್ಯಾರೇಜ್ ಆಗುತ್ತೆ, ಅಷ್ಟೂ ಜನಕ್ಕೆ ಮಕ್ಕಳೇ ಆಗಲ್ಲ. ಬರೆದಿಟ್ಕೊಂಬಿಡಿ, ಇನ್ನು 16 ವರ್ಷಗಳ ಕಾಲ ಇಡೀ ಜಗತ್ತಲ್ಲಿ ಮಕ್ಕಳಾಗಲ್ಲ, ಯಾರಿಗೂ ಆಗಲ್ಲ. ಅವಾಗೇನು ಮಾಡ್ತೀರಾ, ಭಯಪಡ್ಕೊತೀರೇನಾ? ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಯಾವುದೋ ಒಂದು ಸಂತಾನ ಭಗವಂತ ಕೊಡ್ತಾನ, ಹೆಣ್ಣಾಗಲಿ ಗಂಡಾಗಲಿ, ಒಳ್ಳೆ ಮಗು ಆಗಲಿ, ಸುಭಿಕ್ಷವಾಗಿ ನಾರ್ಮಲ್ ಡೆಲಿವರಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಅದನ್ನು ಬಿಟ್ಟುಬಿಟ್ಟು ವಂಶ ಬೇಕು, ಗಂಡು ಮಕ್ಕಳು ಬೇಕು, ಇಷ್ಟು ಜನ ಅಳ್ತಾ ಇದ್ದಾರೆ, ಮಕ್ಕಳೇ ಇಲ್ಲ ಅಂತ ಅಳ್ತಾ ಇದ್ದಾರೆ, ಅಂಥವ್ರಿಗೆ ಬೇಕೋ ಈ ರೀತಿ ನಿಮಗೆ ಮಕ್ಕಳಾಗಿರ್ತಕ್ಕಂಥ ಸುಖವಾಗಿ ಸಂತೋಷವಾಗಿದ್ದೀರಲ್ಲ ಅದು ಬೇಕು. ಯೋಚನೆ ಮಾಡ್ತಾ ಇರಿ, ನೋಡೋಣ.